ಏನಾಯ್ತು ನಿಮ್ಗೆ? ಎಂತ ಆಗ್ಲಿಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಈಗೆಲ್ಲ ಆಗಲ್ಲ. ಯಾವುದೋ ಯೋಚನೆಯಲ್ಲಿದ್ದೆ. ಅದೇ ಯಾವ ಯೋಚನೆ ಅಂತ ಕೇಳ್ತಿರೋದು. ನೀವ್ ತುಂಬಾ ಡಲ್ ಆಗಿದ್ದೀರಾ. ಹಾಗೆ ಎಂತ ಇಲ್ಲ ಮೇಡಮ್, ಕಾಫಿ ಚಂದ ಬೆರೆಸಿದ್ದೆ. ಕೊಡಕ್ ಬಂದಾಗ ಮ್ಯಾಟ್ ಕಾಲ್ ಸಿಕ್ಕಾಕೊಂಡು ಎಡು ಬಿದ್ದಷ್ಟೇ. ಅದೇ ಏನಕ್ಕೆ ಅಂತ ಕೇಳ್ತಿದ್ದೀನಿ. ಕೆಲ್ಸದ ಮೇಲೆ ಗಮನ ಇಲ್ಲ, ಬೇರೆ ಏನೋ ಯೋಚನೆ ಇದೆ. ಆ ಯೋಚನೆ ಏನು? ಸಾರಿ ಮೇಡಮ್, ಇನ್ಮುಂದೆ ಆಗುದಿಲ್ಲ. ನನ್ನ ಕೆಲಸನ ತೆಗಿಬೇಡಿ, ದಯವಿಟ್ಟು ಕೈ ಮುಗಿತೀನಿ ನಿಮ್ಮ ಹತ್ರ. ನೀವ್ ಕ್ಷಮೆ ಕೇಳಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಿಲ್ಲ. ಲಕ್ಕಿಯವರು ಬೆಳಗ್ಗೆನೆ ಹೇಳಿದ್ರು, ನೀವ್ ಯಾಕೋ ತುಂಬಾ ಡಲ್ ಆಗಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಏನು ಅಂತ. ಯಾತಕ್ಕೆ ಅಂತ? ಅದೆಂತ ಇಲ್ಲ ಮೇಡಮ್, ಎಂತ ಇಲ್ಲ. ಏನೂ ಇಲ್ಲ ಅಂತ ನೀವ್ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ಸಮಸ್ಯೆ ಇದೆ ಅಂತ. ಅದೇನು ಅಂತ ಹೇಳ್ಕೊಳ್ಳಿ. ಮೇಡಮ್, 3 ತಿಂಗಳಿಂದ ಲಾಕ್ಡೌನ್ ಆಗಿತ್ತಲ್ಲ, ಮನೆ ಬಾಡಿಗೆ ಬೇರೆ ಕಟ್ಟಕ್ಕಾಗ್ಲಿಲ್ಲ. ಅದಕ್ಕೆ ಸಾಲ ಎಲ್ಲ ಜಾಸ್ತಿ ಮಾಡಿದ್ದೆ. ಆದ್ರೆ ಇವಾಗ ಕೆಲ್ಸ ಇದೆಯಲ್ವಾ, ಯಾಕೆ ಯೋಚನೆ? ಕೆಲ್ಸ ಇದೆ ಮೇಡಮ್, ಆದ್ರೆ ಸಂಬಳ ಬರಕ್ಕೆ ಇನ್ನು 1 ತಿಂಗಳು ಕಾಯ್ಬೇಕಲ್ವಾ. ಮನೆ ಓನರ್ ಬೇರೆ ಬಾಡಿಗೆ ಕೊಟ್ಟಿಲ್ಲ ಅಂತ ಮನೆ ಖಾಲಿ ಮಾಡಿ ಅಂತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಇಷ್ಟೆಲ್ಲಾ ಸಮಸ್ಯೆ ಇಟ್ಕೊಂಡು ಒಂದನ್ನು ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಹೇಳ್ಕೋಬೋದಿತ್ತು ತಾನೆ? ಅಲ್ಲ ಮೇಡಮ್, ಕೆಲ್ಸಕ್ಕೆ ಈಗ ತಾನೇ ಸೇರಿದ್ದೇನೆ. ನನ್ ಕಷ್ಟ ನಿಮ್ಗೆ ಹೇಳಿ ನೀವ್ ಅದನ್ನ ಕೇಳಿ ಹಿಂದ ನೀನ್ ನೋಡ್ಕೋ ಅಂದ್ರೆ ಅದಕ್ಕೆ ಹೇಳಿಲ್ಲ. ಹೋಗ್ಲಿ, ನಿಮಗ್ ದುಡ್ಡಿನ ಅವಶ್ಯಕತೆ ಇದೆ, ಕಷ್ಟ ಇದೆ ಅಂತನಾದ್ರೂ ಹೇಳ್ಬೋದಿತ್ತಲ್ವಾ? ಅದು ಹೇಗೆ ಕೇಳಲಿಕ್ಕೆ ಆಗ್ತದೆ ಮೇಡಮ್? ಅದು ಯಾವ ನಂಬಿಕೆ ಮೇಲೆ ನಂಗೆ ದುಡ್ಡು ಕೊಡ್ತೀರಾ ಹೇಳಿ ನೀವು? ಮೇಡಮ್, ಯಾರೋ ದುಡ್ಡು ಹಾಕಿದ್ದಾರೆ 5,000 ರೂಪಾಯಿ. ಅಷ್ಟೊಂದು ದುಡ್ಡು ಏನೇ ಮಾಡ್ತಾರವರು? ಇಬ್ರು ಹುಷಾರಿದ್ದಾರೆ. ಎಲ್ಲ ದುಡ್ಡನ್ನು ಸೇವಿಂಗ್ಸ್ ಅಂತ ಇಟ್ಕೋತಾರೆ. ಮನೆ ತಗೋತಾರೆ, ಕಾರ್ ತಗೋತಾರೆ, ಎಂಜಾಯ್ ಮಾಡ್ಕೊಂಡಿರ್ತಾರಮ್ಮ. ಏನೇ ಆದ್ರೂ ಅಡುಮಿ ಈ ಮಟ್ಟ ಕೇಳ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ನಮ್ಮ ಮನೆ ಕಸ ಮುಸ್ರೆ ಮಾಡಕ್ಕೆ ಅಂತ ಕರಿತಾ ಇದ್ದೆ. ಮಿಕ್ಕಿದ್ದು ಪಕ್ಕಿದ್ದನ್ನೆಲ್ಲ ಬಿಸಿ ಮಾಡಿ ನಿನ್ಗೋಸ್ಕರನೇ ಮಾಡ್ದೆ ಕಣೆ ಅಂತ ಕೊಡ್ತಾ ಇದ್ದೆ. ಖುಷಿ ಖುಷಿಯಾಗಿ ತಿನ್ಕೊಂಡು ಹೋಗ್ತಿದ್ಲು. ಈಗ ನೋಡು ಎಂತ ಸ್ಥಿತಿ ತಲುಪಿಬಿಟ್ಟಿದ್ದಾಳೆ ಅಂತ. ಈಗ ಲಕ್ಷ ಲಕ್ಷ, ಆಮೇಲೆ ಕೋಟಿ ಆಗೋಗುತ್ತೆ. ನಾನೇ ಟ್ರಾನ್ಸ್ಫರ್ ಮಾಡಿದ್ದು. ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಬೇಕು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತೇನೆ. ಅಯ್ಯೋ ಸರ್, ಕಾಫಿ ಚೆಲ್ಲಿ ದುಡ್ಡು ತಗೊಂಡು ಅಂದ್ಕೋಬೇಡಿ ಆಮೇಲೆ. ಖಂಡಿತ ಇಲ್ಲ ಶಾ. ನಮ್ಮ ಜೊತೆಲಿರೋರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಬದುಕಿ ಏನು ಪ್ರಯೋಜನ ಹೇಳಿ? ನೀವು ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಅವ್ರು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮಲ್ಲಿ ನೀವು ಒಬ್ಬರು. ಆ ನಂಬಿಕೆನ ಉಳಿಸ್ಕೊಳ್ಳಿ. ನಿಮ್ಮ ನಂಬಿಕೆನ ಖಂಡಿತ ಉಳಿಸ್ಕೋತೀನಿ. ಕಷ್ಟ ಟೈಮಲ್ಲಿ ಉಪಕಾರ ಮಾಡಿದ್ದೀರ ನನಗೆ. ಉಪಕಾರ ಏನು ಬಂತು? ಸಾರಿ, ಕೋಪದಲ್ಲಿ ಸ್ವಲ್ಪ ರೇಗ್ಬಿಟ್ಟೆ. ಅಯ್ಯೋ ಬ್ರದರ್, ನೀವೆಂತಕ್ಕೆ ಸಾರಿ ಕೇಳ್ತೀರಾ? ನಿಮ್ಮ ಋಣ ನಾನು ತೀರ್ಸಕ್ಕಾಗುತ್ತಾ ಸರ್? ಅಯ್ಯೋ, ಋಣ ಅಂತೆಲ್ಲ ಯಾಕೆ ಮಾತಾಡ್ತೀರಾ? ಖುಷಿಯಾಗಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿರಿ. ಸರಿ ಬ್ರದರ್. ಎಷ್ಟು ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಅವ್ರಿಗೇನ್ ಮಕ್ಳಿದಾರ, ಮರಿ ಇದಾರ? ಹೋಗ್ತಾ ಏನೋ ಅವ್ರ ಎತ್ತೆ ಮೇಲೆ ಹಾಕೊಂಡು ಹೋಗ್ತಾರಾ? ಆದ್ರೂ ಇರೋವರೆಗೂ ಚೆನ್ನಾಗಿ ಅನುಭವಿಸ್ತಾರಲ್ಲೇ. ಪಿಂಕಿ, ದತ್ತಂಗೇನೋ ಟೆಸ್ಟ್ ಮಾಡಿಸಿದ್ಯಲ್ಲ, ರಿಪೋರ್ಟ್ ಬಂತಾ? ಆ ವಿಷಯ ಮಾತ್ರ ಮಾತಾಡ್ಬೇಡಮ್ಮ. ಬರೀ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ದಕ್ಕೆ ಅಷ್ಟೆಲ್ಲ ಮಾತಾಡಿದ್ರು. ಅದಕ್ಕೆ ಆ ವಿಷಯನ ಅಲ್ಲೇ ಬಿಟ್ಬಿಟ್ಟೆ ಅಂದ್ರೇನೆ? ಅವ್ರು ದುಡ್ದೇನ್ ಮಾಡ್ತಾರೆ? ಅವ್ರಿಗೆ ಮಕ್ಳು ಮರಿ ಇದೆಯಾ ಅಂತಿದ್ಯಾ? ನಿಮಗ್ ಬೇಡ್ವಾ ಮಕ್ಳು ಮರಿ? ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಅಷ್ಟೆಲ್ಲ ಮಾಡಿದವಳು ಅರ್ಧಕ್ಕೆ ಬಿಟ್ಬಿಟ್ರೆ ಹೇಗೆ? ಈಗ ಆ ಲಕ್ಕಿ ಗೀತ ಇಷ್ಟೊಂದು ಸಂಪಾದನೆ ಮಾಡ್ತಿದ್ದಾರೆ, ಇರೋವರೆಗೂ ಚೆನ್ನಾಗಿ ಅನುಭವಿಸ್ತಾರೆ. ಆಮೇಲೆ ಅದೆಲ್ಲ ಬರೋದು ನಿನ್ ಮಕ್ಕಳಿಗೆ ತಾನೇ? ಕರೆಕ್ಟ್ ಅಮ್ಮ, ಆದ್ರೆ ಇದಕ್ಕೆ ಆ ಪ್ರಾಣಿ ಒಪ್ಕೋಬೇಕಲ್ವಾ? ನಿನ್ ಗಂಡಂಗ ಅಷ್ಟೆಲ್ಲ ಬುದ್ಧಿ ಇಲ್ಲ ಬಿಡು. ಈಗ ಅವನು ಗೊತ್ತಿಲ್ಲದೆ ಟೆಸ್ಟ್ ಮಾಡಿಸಿದ್ಯಾ? ಅದು ರಿಪೋರ್ಟ್ ಬಂದ್ಮೇಲೆ ತಾನೇ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ಈಗ 3 ತಿಂಗಳು ಟೈಮ್ ತಗೊಂಡಿದ್ದಾನೆ. ಅದಾದ್ಮೇಲೆ ಏನ್ ಕಾರಣ ಕೊಡ್ತಾನೆ? ಆಮೇಲೆ ನಮ್ ದಾರಿಗೆ ಬರ್ಲೇಬೇಕು, ನಮ್ಮ ಮಾತು ಕೇಳಲೇಬೇಕು. ಅದಕ್ಕೂ ಮುಂಚೆ ರಿಪೋರ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಆಗ ನಮಗೂ ಮಾತಾಡಕ್ಕೆ ಅವಕಾಶ ಸಿಗುತ್ತೆ.
ಬೇಡ ಬೇಡ, ಆ ವಿಷಯ ಮಾತಾಡೋದು ಬೇಡ. ನಾನ್ ಸುಮ್ನೆ ಮಾತಾಡೋದು, ಆಮೇಲೆ ಅವ್ರ ಮನೆ ಬಿಟ್ಟು ಹೋಗು ಅನ್ನೋದು, ಇದೆಲ್ಲ ಯಾಕೆ ಬೇಕು? ಈಗ ಆ ಗಂಡ ಹೆಂಡತಿ ಇಬ್ರು ದುಡ್ಡು ಮೇಲೆ ದುಡ್ಡು ಮಾಡ್ತಿದಾರಲ್ಲ, ಆ ವಿಷಯ ಹೇಳು. ಇನ್ನೇನ್ ಮಾಡ್ತೀರಾ? ನೀನು ನಿನ್ ಗಂಡ ಚಪ್ಪಾಳೆ ತಟ್ಕೊಂಡಿರಿ ಅವ್ರು ಮಾಡಿದಿಕ್ಕೆಲ್ಲ. ಏನಮ್ಮ ನೀನು ಹೀಗೆ ಹೇಳ್ತೀಯಲ್ಲ. ಮತ್ತೆ ನಾನ್ ಹೇಳಿದಿನ್ ಮಾತ್ರ ಕೇಳಲ್ಲ ನೀನು. ಅದು ಹೇಳ್ತೀಯಾ, ಇದು ಹೇಳ್ತೀಯಾ, ಇನ್ನೇನೇ ಮಾಡ್ಲಿ ನಾನು? ನೀನ್ ಹೇಳ್ತಾ ಇದ್ ರಿಪೋರ್ಟ್ ವಿಷಯ ತಾನೆ, ಅದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ನಾನು ಕೇಳ್ತೀನಿ. ಆದ್ರೆ ರಿಪೋರ್ಟ್ ವಿಷಯ ಮಾತ್ರ ಬೇಡ. ಊಟ ಮಾಡಿದ್ರಾ? ಆಯ್ತು. ಏನಿತ್ತು ಊಟಕ್ಕೆ ಇವತ್ತು? ಭಟ್ರು ಏನೋ ಮಾಡಿದ್ರು, ತಿಂದೆ. ಯಾಕೆ ಭಟ್ರು ಚೆನ್ನಾಗಿ ಅಡ್ಗೆ ಮಾಡಿಲ್ವಾ? ಹಾಗೇನೂ ಇಲ್ಲ, ಚೆನ್ನಾಗಿತ್ತು. ಆದ್ರೆ ಏನ್ ತಿಂದೆ ಅಂತ ಗೊತ್ತಾಗ್ತಿಲ್ಲ. ನಾಳೆ ಎಷ್ಟೊತ್ತಿಗೆ ಶೂಟಿಂಗು? 8 ಗಂಟೆಗೆ ಕಾರ್ ಬರುತ್ತೆ, ಲೊಕೇಶನ್ ಕಳ್ಸಿದ್ದಾರೆ. ಎಲ್ಲಂತೆ? ಗೊತ್ತಿಲ್ಲ ಗೀತಾ, ಊರೊಳಗಡೆ ಒಂದು ದೊಡ್ಡ ಮನೆ ಇದ್ದಂತೆ, ಅಲ್ಲಿ ಶೂಟ್ ಮಾಡ್ತಾರಂತೆ. ನೀನ್ ಎಷ್ಟು ಗಂಟೆ ಬರ್ತೀಯಾ? ನಾನು ನಾಳೆ ಬೆಳಗ್ಗೆನೆ ಫಸ್ಟ್ ಬಸ್ಸಿಗೆ ಹೊರಡೋಣ ಅನ್ಕೋತಿದ್ದೀನಿ. ಇಲ್ಲಿ ದತ್ತಣ್ಣ ನೋಡಿದ್ರೆ ನಾನೇ ಬಿಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬೆಟರು ಡ್ರಾಪ್ ತಗೋಬಿಡು, ಬಸ್ಸಲ್ಲಿ ಯಾಕೆ ಬರ್ತೀಯಾ? ನೀವೇನೋ ಹಾಗೆ ಹೇಳ್ಬಿಡ್ತೀರಾ, ಆದ್ರೆ ಪಿಂಕಿ ಏನ್ ಅನ್ಕೋತಾಳೋ ಅಂತ ನನ್ಗೊಂದ್ ಸ್ವಲ್ಪ ಅಳ್ಕು. ಗಂಡ ಹೆಂಡತಿ ಇಬ್ರಿಗೂ ಡ್ರೈವರ್ ತರ ಕೆಲಸ ಮಾಡ್ತಾರೆ ನನ್ ಗಂಡ ಅಂತ ಅವಳಿಗೆ ಅನ್ನಿಸ್ಬಾರ್ದಲ್ವಾ? ನೀನ್ ಯಾಕೆ, ನಾನೇ ಹೇಳ್ತೀನಿ ಬಿಡು. ಬೇಡ ಬೇಡ, ನಾನೇ ಮಾತಾಡ್ತೀನಿ. ದತ್ತಣ್ಣನೇ ಹೇಳಿದಾರಲ್ಲ ಡ್ರಾಪ್ ಮಾಡ್ತೀನಿ ಅಂತ, ಏನಾದ್ರೂ ಆಗುತ್ತೆ ನೋಡೋಣ. ಅತ್ತಿಗೆ ಏನ್ ಮಾಡಿದ್ರು ಬೇಜಾರು ಮಾಡ್ಕೋತಾರೆ, ಏನ್ ಮಾಡಕ್ಕಾಗುತ್ತೆ? ಸರಿ, ಈಗ ನೀವ್ ಮಲಗಿ ಹಾಗಾದ್ರೆ. ಇಲ್ಲ ಗೀತಾ, ನಿದ್ದೆನೆ ಬರ್ತಾ ಇಲ್ಲ. ಯಾಕೊಂಥರ ಮಾತಾಡ್ತಿದ್ದೀರಾ? ಹುಷಾರಿಲ್ವಾ? ಹಾಗೇನು ಇಲ್ಲ ಗೀತಾ, ಆರಾಮಾಗೇ ಇದ್ದೀನಿ. ನನಗಾಗಿ ಹೇಳ್ತಿದ್ದೀರಾ ಅಷ್ಟೇ, ನಿಮ್ ವಾಯ್ಸಲ್ಲೇ ಗೊತ್ತಾಗ್ತಿದೆ. ಓ, ನೀನ್ ದೊಡ್ಡ ಸೈಕ್ಯಾಟ್ರಿಸ್ಟಾ? ವಾಯ್ಸ್ ಕೇಳಿ ಮನ್ಸೊಳಗೆ ಏನಿದೆ ಅಂತ ಹೇಳ್ಬಿಡ್ತೀಯಾ? ಬರೀ ವಾಯ್ಸ್ ಅಷ್ಟೇ ಅಲ್ಲ, ನೀವ್ ಹೇಗ್ ಮಾತಾಡ್ತಿದ್ದೀರಾ, ಏನ್ ಮಾತಾಡ್ತಿದ್ದೀರಾ ಅನ್ನೋದ್ರಲ್ಲೇ ನಿಮ್ ಮೂಡ್ ಹೇಗಿದೆ ಅಂತ ಗೊತ್ತಾಗತ್ತೆ. ಗಂಡನ್ ಮನ್ಸು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಂಡತಿ ಸೈಕ್ಯಾಟ್ರಿಸ್ಟ್ ಆಗ್ಬೇಕಾಗಿಲ್ಲ, ಗಂಡನ್ ಪ್ರೀತಿಸಿದ್ರೆ ಸಾಕು. ನಾವು ಹೆಂಡ್ತಿನ ಪ್ರೀತಿಸ್ತೀವಪ್ಪ, ನಮ್ಗೆ ಯಾಕೆ ಏನು ಅರ್ಥ ಆಗಲ್ಲ? ನೀವು ಅರ್ಥ ಮಾಡ್ಕೋಬೇಕು ಅಂತ ಎಫರ್ಟ್ ಹಾಕಿದ್ರೆ ಅರ್ಥ ಆಗುತ್ತೆ. ಆದ್ರೆ ಗಂಡ್ಮಕ್ಳಿಗೆ ಇಂಥ ಸೂಕ್ಷ್ಮಗಳೆಲ್ಲ ಅರ್ಥ ಆಗಲ್ಲ. ನೀನು ಎಲ್ಲದಕ್ಕೂ ಹೀಗೆ ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಡು. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಇದೇ ಮನಸ್ಥಿತಿ ಇರಲ್ಲ, ಎಲ್ರಿಗೂ ಅರ್ಥ ಆಗಲ್ಲ. ಆದ್ರೆ ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀನಲ್ವಾ, ಅದಕ್ಕೆ ಏನ್ ವಿಷಯ ಅಂತ ನನಗೆ ಹೇಳಿ. ಏನು ಇಲ್ಲ ಗೀತಾ. ಸುಮ್ನೆ ಏನೂ ಇಲ್ಲ ಅಂತ ಹೇಳ್ಬೇಡಿ. ಊಟ ಮಾಡಿದ್ರಿ, ಆದ್ರೆ ಏನ್ ತಿಂದ್ರಿ ಅಂತ ಗೊತ್ತಾಗಿಲ್ಲ. ನಿದ್ದೆ ಮಾಡೋ ಹೊತ್ತಲ್ಲಿ ನಿಮಗ್ ನಿದ್ದೆ ಬರ್ತಿಲ್ಲ. ನಾಳೆ ಶೂಟಿಂಗ್ ಇದೆ ಅನ್ನೋ ಖುಷಿಗಿಂತ ನಿಮಗ್ ಭಯನೇ ಜಾಸ್ತಿ ಆಗ್ತಿರ್ಬೇಕಲ್ವಾ? ಹೌದು. ಭಯನಾ? ನಿಮಗೆ ಯಾವ್ದ್ರ ಬಗ್ಗೆ ಭಯ? ನಾನೇನು ಪ್ರೊಫೆಷನಲ್ ಆಕ್ಟರಾ? ಅಲ್ಲೋ ಅವ್ರು ಹೇಳಿದ ತಕ್ಷಣ ಪಟ್ಟಂತ ಮಾಡೋದಕ್ಕೆ ಹೇಗ್ ಮಾಡ್ತೀನಿ ಅಂತ ಭಯ. ನೀವು ಏನೇ ಕೆಲಸ ಮಾಡಿದ್ರು ಚೆನ್ನಾಗೇ ಮಾಡ್ತೀರಾ, ಆ ನಂಬಿಕೆ ನನ್ಗಿದೆ. ನೀನೇನೋ ಗಂಡ ಅನ್ನೋ ಪ್ರೀತಿಲಿ ಹೇಳ್ಬಿಡ್ತೀಯ, ಆದ್ರೆ ಕ್ಯಾಮ್ರಾ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇರೋದು. ಅವ್ರು ಹೇಳ್ಕೊಡೋ ಡೈಲಾಗ್ ಹೇಳ್ಬೇಕು, ಎಕ್ಸ್ಪ್ರೆಷನ್ ಕೊಡಬೇಕು, ಅಷ್ಟು ಜನ ಮುಂದೆ ಇರ್ತಾರೆ. ಅಯ್ಯೋ, ನಿಮಗೇನ್ ಭಯ ಲಕ್ಕಿ ಅವರೇ? ಪ್ರೆಸ್ ಮೀಟಲ್ಲಿ ಅಷ್ಟು ಜನರ ಮುಂದ್ಗಡೆ ಮಾತಾಡ್ತೀರಾ? ಅದು ಬೇರೆ ಗೀತಾ. ನನ್ನ ಮನ್ಸಿಗೆ ಏನು ಬರ್ತೋ ಅದನ್ನ ಹೇಳ್ತೀನಿ, ಬಟ್ ಇಲ್ಲಿ ನಾನೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು. ಹೌದು, ಅದಕ್ಕೆ ಅಲ್ವಾ ಆಕ್ಟಿಂಗ್ ಅನ್ನೋದು. ನಾನೇನು ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ನಾ? ಸಿನಿಮಾ ಎಲ್ಲ ನೋಡಿದಾಗ ಆ್ಯಕ್ಟಿಂಗ್ ಮಾಡೋದು ತುಂಬ ಈಸಿ ಅಂತ ಅನ್ಕೊಬಿಡ್ತೀವಿ, ಬಟ್ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತು. ಅಸಾಧ್ಯ ಅಂತ ಯಾವುದೂ ಇರಲ್ಲ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀನು ಇರ್ತೀಯಲ್ವಾ, ಅದೇ ಒಂದು ಧೈರ್ಯ ನನಗೆ. ಬಟ್ ಬೇರೆಯವರೆಲ್ಲ ಇರ್ತಾರಲ್ವಾ, ಅವ್ರ ಮುಂದೆ ಹೆಂಗೆ ಆ್ಯಕ್ಟ್ ಮಾಡೋದು ಅಂತ ಭಯ. ಈಗ ನೀವು ಇಂಟರ್ನೆಟ್ಟಲ್ಲಿ ಈ ಥರ ಆ್ಯಡ್ಗಳನ್ನ ನೋಡಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಹೇಗಿರ್ತಾರೆ, ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಒಬ್ಸರ್ವ್ ಮಾಡಿ. ಅವಾಗ ನಿಮ್ಗೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಯುದ್ಧಕ್ಕೆ ಹೋದಾಗ ಶಸ್ತ್ರಾಭ್ಯಾಸ ಮಾಡಿದ್ರಂತೆ, ನಾಳೆ ಶೂಟಿಂಗ್ ಇಟ್ಕೊಂಡು ಇವತ್ತು ಕಲಿಯಕ್ಕಾಗತ್ತಾ? ಅದ್ರಲ್ಲಿ ಏನ್ ತಪ್ಪಿದೆ? ನೀವ್ ಪ್ರೊಫೆಷನಲ್ ಆಕ್ಟರ್ ಅಲ್ಲ ಅಂತ ಅವ್ರಿಗೂ ಗೊತ್ತು. ನೀವ್ ತಪ್ಪು ಮಾಡಿದ್ರೆ ಅವರೇ ಹೇಳ್ಕೊಡ್ತಾರೆ. ಹೇಳ್ಕೊಡ್ಬೋದು, ಆದ್ರೆ ಎಲ್ಲರೂ ಆಡ್ಕೊಂಡು ನಗಲ್ವಾ? ಯಾಕೆ ಆಡ್ಕೊಂಡು ನಗ್ತಾರೆ? ಯಾಕೆ ಅಂದ್ರೆ ನನಗೆ ಆ್ಯಕ್ಟ್ ಮಾಡಕ್ ಬರಲ್ಲ, ಅದಕ್ಕೆ. ಗೊತ್ತಿಲ್ಲ ಅಂತ ಸುಮ್ಮನಾದ್ರೆ ಹೇಗೆ? ತಿಳ್ಕೊಬೇಕಲ್ವಾ? ನೀನು ಹೇಳೋದು ಸರಿ, ಅದಕ್ಕೆ ಹೇಳೋದು ನೋಡು, ನೀನು ನನ್ನ ಜೊತೆಲಿ ಇರಬೇಕು ಅಂತ. ನಾನು ಕರೆಕ್ಟ್ ಮಾಡಿಲ್ಲ ಅಂದ್ರೆ ನೀನನ್ನ ಕರೆಕ್ಟ್ ಮಾಡ್ತೀಯ ಅಲ್ವಾ?
ನಿಮ್ ಮ್ಯಾನೇಜರ್ ಅಲ್ಲಿಗೆ ಅದಕ್ಕೆ ಬರ್ತಿರೋದು. ಏನು ಯೋಚನೆ ಮಾಡ್ಬೇಡಿ. ಈಗ ನೆಮ್ಮದಿಯಾಗಿ ಮಲ್ಕೊಳ್ಳಿ. ನಿದ್ದೆ ಇಲ್ಲ ಅಂದ್ರೆ ಬೆಳಗ್ಗೆ ನಿಮ್ ಮುಖ ಫ್ರೆಶ್ ಆಗಿ ಕಾಣಲ್ಲ. ಗೊತ್ತಾಯ್ತಾ? ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗುಡ್ ನೈಟ್ ಗೀತಾ. ಗುಡ್ ನೈಟ್. ಲಕ್ಕಿಯವರೇ, ಹೆಂಗಿದೆ ನೋಡಿ ಮನೆ. ಶೂಟಿಂಗ್ ಅಂದ್ರೆ ಇಷ್ಟೊಂದು ಜನ ಇರ್ತಾರ? ಯಪ್ಪ, ಸುಮ್ಮನಿರು ಗೀತಾ. ಫಸ್ಟೇ ನಾನು ನರ್ವಸ್ ಆಗಿದ್ದೀನಿ, ಟೆನ್ಷನ್ ಕೊಡ್ಬೇಡ. ನೀವ್ ಯಾಕೆ ನರ್ವಸ್ ಆಗಿದ್ದೀರಾ? ಆಕ್ಟ್ ಮಾಡೋದು ನಾನು, ಅದಕ್ಕೆ. ಏನು ಯೋಚನೆ ಮಾಡ್ಬೇಡಿ, ನೀವ್ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ನಡೀರಿ. ಶೂಟ್ಗೆಲ್ಲ ಪ್ರಾಪರ್ಟೀಸ್ ರೆಡಿ ಆಗಿದ್ಯಾ? ರೆಡಿ ಮಾಡ್ಕೊಳ್ಳಿ. ಓಕೆ. ಹಾಯ್ ಗೀತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲಕ್ಕಿ ಅವರಲ್ಲ? ಎಸ್, ಐ ಆಮ್ ಲಕ್ಕಿ. ಹಾಯ್. ನಮಸ್ತೆ. ನಮಸ್ತೆ. ಓಕೆ, ಶೂಟ್ಗೆ ಇನ್ನೂ ಟೈಮ್ ಆಗುತ್ತೆ. ನೀವು ಕ್ಯಾರವನ್ ಅಲ್ಲಿ ಕೂತ್ಕೊಳ್ಳಿ. ಒನ್ಸ್ ಮೇಕಪ್ ಮತ್ತೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಆದ್ಮೇಲೆ ನಾನು ನಿಮ್ನ ಕರಿತೀನಿ. ಓಕೆ, ಶೋರ್. ಬನ್ನಿ. ನಮಸ್ಕಾರ ಡಾಕ್ಟ್ರೆ, ನನ್ನ ಹೆಸರು ಜಲ್ಜಾ. ನಮಸ್ತೆ, ಹೇಳಿ. ಅದು ನನ್ನ ಮಗಳು ಪ್ರತಿಭಾ ಅಂತ, ಅಳಿಯ ದತ್ತಾತ್ರೇಯ. ಅವರಿಬ್ರು ನಿಮ್ಮ ಹತ್ರ ಟೆಸ್ಟ್ ಮಾಡಿಸ್ಕೊಳಕ್ ಬಂದಿದ್ರು ಮಗು ವಿಷಯದಲ್ಲಿ. ಹಾ, ಹೇಳಿ. ಅದ್ರ ರಿಪೋರ್ಟ್ ಏನಾದ್ರು ಬಂದಿದ್ರೆ ತಗೊಂಡು ಹೋಗೋಣ ಅಂತ ಬಂದೆ. ಕಲೆಕ್ಟ್ ಮಾಡ್ಕೊಂಡಿಲ್ವಾ ನೀವು? ಇಲ್ಲ ಡಾಕ್ಟ್ರೆ, ಇನ್ನೂ ತಗೊಂಡು ಹೋಗಿಲ್ಲ. ಅವರಿಬ್ರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು, ಊರಲ್ಲಿ ಇರ್ಲಿಲ್ಲ. ಅದಕ್ಕೆ ನಾನೇ ತಗೊಂಡು ಹೋಗೋಣ ಅಂತ ಬಂದೆ. ಹೇಮಾ? ಎಸ್ ಮ್ಯಾಮ್. ಇವರು ರಿಪೋರ್ಟ್ ಇದೆಯಂತೆ. ಏನ್ ಹೇಳಿ ಅವ್ರ ಹೆಸರು? ದತ್ತಾತ್ರೇಯ. ದತ್ತಾತ್ರೇಯ ಅಂತ. ರಿಪೋರ್ಟ್ ತಗೊಬನ್ನಿ. ಓಕೆ ಮ್ಯಾಮ್. ಡಾಕ್ಟ್ರೆ, ರಿಪೋರ್ಟ್ ಅಲ್ಲಿ ಏನಿದೆ? ಅವ್ರ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡ್ತೀವಿ. ಪೇಷಂಟ್ಸ್ ಬಂದು ರಿಪೋರ್ಟ್ ತೋರಿಸಿ ಫರ್ದರ್ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾರೆ. ಅಲ್ಲಿವರೆಗೂ ನಾವು ರಿಪೋರ್ಟ್ಸ್ ನೋಡಲ್ಲ. You can rest now. Makeup artist will be coming in some time. Okay. Hope that's fine. Yeah, it's fine. ಲಕ್ಕಿಯವರೇ, ಎಷ್ಟು ಚೆನ್ನಾಗಿದೆ ಇದು.
ಎರಡೆರಡು AC ಇದೆ, ಹಣ್ಣೆಲ್ಲ ತಂದಿಟ್ಟಿದ್ದಾರೆ, ಮೇಕಪ್ ನೋಡಿ ಎಷ್ಟೆಲ್ಲ ಐಟಮ್ಸ್ ಇದೆ. ನಿಮ್ಮನ್ನ ಹೀಗೆ ನೋಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದು ಹಾಗೆ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಗೀತಾ, ನೋಡ್ತಾ ಇರು. ನೀವಂತೂ ಸೂಪರ್ ಸ್ಟಾರ್ ಆಗೋಗಿದ್ದೀರಾ ಬಿಡಿ. ಮೇಡಮ್ ಆಲ್ರೆಡಿ ತಗೊಂಡೋಗಿದ್ದಾರೆ. ಇಲ್ಲ ಡಾಕ್ಟ್ರೆ, ಯಾರು ತಗೊಂಡು ಹೋಗಿಲ್ಲ. ಮೇಡಮ್ ಪೇಷಂಟೇ ಬಂದು ತಗೊಂಡೋಗಿದ್ದಾರೆ. ಅವ್ರು ತಗೊಂಡೋಗಿದ್ದಾರೆ ಹೇಳ್ತಾರಿ. ಹೌದಾ, ಅವ್ರು ನನಗೆ ಹೇಳಿಲ್ಲ, ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಡಾಕ್ಟ್ರೆ, ಅದ್ರದ್ದು ಇನ್ನೊಂದು ಕಾಪಿ ಇದ್ರೆ ಕೊಡ್ತೀರಾ? ಇಲ್ಲ ಸಾರಿ, ಹಾಗಾದ್ರೆ ರಿಪೋರ್ಟ್ ಡೂಪ್ಲಿಕೇಟ್ ಮಾಡ್ಕೊಡಕ್ಕಾಗಲ್ಲ. ಪೇಷಂಟ್ಗೆ ಗೊತ್ತಿಲ್ಲದೆ ಡೂಪ್ಲಿಕೇಟ್ ಕಾಪಿ ತಗೊಳಕ್ ಬಂದಿದ್ದೀರಾ? ನೀವು ಬೇಕಾದ್ರೆ ಪೇಷಂಟ್ನ ಕರ್ಕೊ ಬನ್ನಿ, ಇನ್ನೊಂದು ಕಾಪಿ ಕೊಡ್ತೀವಿ. ಹಾಗೆಲ್ಲ ಏನಿಲ್ಲ, ಇನ್ನೊಂದು ಪ್ರಿಂಟ್ಔಟ್ ಜೆರಾಕ್ಸ್ ಕಾಪಿನೂ ಇದ್ರೆ ಕೊಟ್ರೆ ಆಗತ್ತಲ್ವಾ? ನೀವನ್ನ ಹೇಳ್ತೀರಾ, ಆಮೇಲೆ ಪೇಷಂಟ್ ಬಂದ್ಬಿಟ್ಟು ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ರಿಪೋರ್ಟ್ ಕೊಟ್ರಿ ಅಂತ ಕೇಳ್ತಾರೆ. ರಿಪೋರ್ಟ್ಸ್ ಎಲ್ಲ ಕೊಡಕ್ಕಾಗಲ್ಲ, ಪ್ಲೀಸ್ ನೀವು ಹೊರಡಿ. ಡಾಕ್ಟ್ರೆ, ನನ್ನ ಮಗಳು ಅಳಿಯಾನೆ ಅವರಿಬ್ರು, ಅವ್ರು ಒಳ್ಳೇದಕ್ಕೆ ನಾನು ಕೇಳ್ತಾ ಇರೋದು. ಹೇಮಾ ಪ್ಲೀಸ್ ಕಳ್ಸಿ ಅವ್ರನ್ನ. ಮೇಡಮ್ ಪ್ಲೀಸ್ ನಡೀರಿ. ಏನ್ ಮಾಡ್ತಾ ಇದ್ದೀರಾ? ಸರ್ ಫೇಸಲ್ಲಿ ಧೂಳು ಕುತ್ಕೊಂಡಿರುತ್ತೆ, ಅದಕ್ಕೋಸ್ಕರ. ಗೀತಾ ಏನ್ ಮಾಡ್ತಿದ್ಯಾ? ಸಂಗೆಲ್ಲ ಟರ್ನ್ ಆಗ್ಬಾರ್ದು ಸರ್. ಓ ಸಾರಿ ಸಾರಿ. ನೀವಿನ್ಮೇಲೆ ಯಾವ ಕ್ಯಾಮ್ರಾಗೂ ಇಲ್ಲ ಅನ್ನಂಗಿಲ್ಲ. ಯಾಕೆ ಹೇಳಿ, ಇನ್ ಮುಂದೆ ನೀವು ಕ್ಯಾಮ್ರಾಗಳ ಜೊತೆನೆ ಜಾಸ್ತಿ ಡೀಲ್ ಮಾಡ್ಬೇಕಾಗಿರೋದು. ಇದೆಲ್ಲ ಹೊಸ್ತು ಅಲ್ವಾ ನಿಮ್ಗೆ? ನಾನು ಹಿಂಗೆ ತಾನೇ ಇರ್ಬೇಕು ಅಂತ ಹೇಳ್ತಾ ಇರೋದು ನೀನು. ಬೇಡ ಬಿಡಿ, ನಾನು ಮಾಡ್ಕೋತೀನಿ. ನಾನು ಮಾಡಿ. ಯಾಕಮ್ಮ ಡಲ್ ಆಗಿದ್ಯಾ? ಆಸ್ಪತ್ರೆಗೆ ಹೋಗಿದ್ದೆ ಕಣ. ಏನಾದ್ರೂ ಸಿಂಟಮ್ಸ್ ಇದೆಯಾ? ಮಾಸ್ಕೆ ತಗೊಂಡ್ಬರ್ಲಿಲ್ಲ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ನೋಡಕ್ಕೂ ಬರಲ್ಲ ಅಲ್ವಾ ನೀನು? ಹಾಗಲ್ಲಮ್ಮ, ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಗೌರ್ಮೆಂಟ್ ಅವರೇ ಹೇಳಿಲ್ವಾ? ನಮ್ ಕೇರ್ಫುಲ್ ಅಲ್ಲಿ ನಾವಿರ್ಬೇಕು. ಅಮ್ಮ ತಾಯಿ, ನನ್ಗಂತದ್ದೇನೂ ಆಗಿಲ್ಲ. ಹೌದಾ? ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದೆ? ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ದತ್ತನ್ ರಿಪೋರ್ಟ್ ತರಕ್ಕೆ. ಯಾಕಮ್ಮ ಹೋಗಿದ್ದೆ ನೀನು? ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಾಗಲ್ವಾ? ಲಾಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿದ್ದಕ್ಕೆ ದೊಡ್ಡ ರಾಧ ಅಂತ ಮಾಡಿದ್ರು. ಹೀಗೇನಾದ್ರೂ ವಿಷಯ ಗೊತ್ತಾದ್ರೆ ನನ್ನನ್ನು ಒಂದ್ ನಿಮಿಷ ಆ ಮನೇಲಿ ಇರೋಕ್ ಬಿಡಲ್ಲ, ಮನೆಯಿಂದ ಹೊರಗಡೆ ಹಾಕ್ತಾರೆ. ನೀನ್ ಯಾಕೆ ಹೋಗ್ಬೇಕಾಗಿತ್ತು? ಇಂಥದ್ದೇ ನೀನ್ ಮಾಡೋದು. ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ನಾ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಏನ್ ಕೇಳಿಸ್ಕೋಬೇಕು? ಅವ್ರಿಗೆ ಇಷ್ಟ ಇಲ್ದಿರೋದನ್ನ ಯಾಕೆ ಮಾಡ್ತೀಯ ನೀನು? ಅಲ್ವೇ, ನಾನ್ ಹೋಗಿದ್ದಕ್ಕೆ ತಾನೇ ಗೊತ್ತಾಗಿದ್ದು. ದತ್ತ ಹೋಗಿ ರಿಪೋರ್ಟ್ ಇಸ್ಕೊಂಡ್ ಬಂದಿರೋದು. ಸಕ್ಕತ್ತಾಗಿದೆ. ಇದನ್ನೆಲ್ಲ ಮನೆಗೆ ಕಳಿಸ್ತೀನಿ. ಕಳ್ಸು ಕಳ್ಸು.